Good afternoon. We'll work out another illustration which was asked for 12 marks. So there are 5 items given. We have to calculate the individual cost of capital in each of the cases, assuming a tax rate of 50%. Assuming a tax rate of 50%, compute after tax cost of capital in each of the cases. There are 5 cases. First one, 8.5% preference shares sold at par ಅಂತೇಳಿ ಕೊಟ್ಟಿದ್ದಾರೆ. 8.5% preference shares sold at par ಅಂತೇಳಿ ಕೊಟ್ಟಿದ್ದಾರೆ. So ಡಿಸ್ಕೌಂಟ್ ಇಲ್ಲ, ಪ್ರೀಮಿಯಂ ಇಲ್ಲ, ಅಥವಾ ಇಶ್ಯೂ ಎಕ್ಸ್ಪೆನ್ಸಸ್ ಇಲ್ಲ, ಏನಿಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡನೇದು ಪರ್ಪೇಚುವಲ್ ಇರ್ರಿಡೀಮೇಬಲ್ ಡಿಬೆಂಚರ್ಸ್ ಬಾಂಡ್ಸ್ sold at par, compound rate of interest being 7%. 7% interest ಅಂತೇಳಿ ಕೊಟ್ಟಿದ್ದಾರೆ. ಸೊ ಅಲ್ಲಿ 50% ಟ್ಯಾಕ್ಸ್ ಇರುವ ಕಾರಣ ಟ್ಯಾಕ್ಸ್ ಆಸ್ಪೆಕ್ಟ್ ಅನ್ನು ನಾವು ಕನ್ಸಿಡರ್ ಮಾಡಿ ಕಾಸ್ಟ್ ಆಫ್ ಡಿಬೆಂಚರ್ ಕ್ಯಾಲ್ಕುಲೇಟ್ ಮಾಡಬೇಕು. ಮೂರನೇದು 10 year 8% rupees 1000 per bond sold at rupees 950. Okay, less 4% underwriting commission, issue expense 4% ಇದೆ. ರಿಡೀಮೇಬಲ್ ಎಟ್ ಪಾರ್ ಅಂತ ಇದೆ. 1000 ಇದು ಬಾಂಡ್ 950ಗೆ ಸೇಲ್ ಮಾಡ್ತಾರೆ, ಮೈನಸ್ 4% ಪುನಃ ಎಕ್ಸ್ಪೆನ್ಸಸ್ ಇದೆ. ಎಷ್ಟು ಪಿ ವ್ಯಾಲ್ಯೂ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ರಿಡೀಮೇಬಲ್ ಎಟ್ ಪಾರ್ ಅಂತೆ, ರಿಡೀಮೇಬಲ್ ಎಟ್ 1000 ಓನ್ಲಿ. ಅದಕ್ಕೆ ರಿಡೀಮೇಬಲ್ ಡೆಟ್ ಇದ್ದು ಫಾರ್ಮುಲಾ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಪ್ರಿಫರೆನ್ಸ್ ಶೇರ್ಸ್ ಕೂಡ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಇದು 5 yearsಗೆ ರೆಡಿ ಮಾಡುವಂಥದ್ದು. 100 rupees ಇದು preference shares, 9% dividend, redemption price is 110. So ಅದಕ್ಕೆ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಲಾಸ್ಟ್ಗೆ ಇಕ್ವಿಟಿ ಶೇರ್ಸ್ ಇದೆ. ಕಾಮನ್ ಶೇರ್ಸ್ ಅಂದ್ರೆ ಇಕ್ವಿಟಿ ಶೇರ್ಸ್ ಅಂತೇಳಿ, ಸೆಲ್ಲಿಂಗ್ ಅಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ₹100 ಅಂಡ್ ಪೇಯಿಂಗ್ ಎ ಕರೆಂಟ್ ಡಿವಿಡೆಂಡ್ ಆಫ್ ₹9 ಪರ್ ಶೇರ್. 90 ರೂಪಾಯಿ ಡಿವಿಡೆಂಡ್ ಕೊಡ್ತಾ ಇದೆ, ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಅಟ್ ಎ ರೇಟ್ ಆಫ್ 8%. 8% ರೇಟ್ ಅಲ್ಲಿ ಅದು ಗ್ರೋತ್ ಆಗ್ತಾ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಡಿವಿಡೆಂಡ್ ಗ್ರೋತ್ ಮೆಥಡಿನ ಫಾರ್ಮುಲಾ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. Okay, one by one we will calculate. First one we'll calculate. Another first is 8.5% preference shares sold at par ಅಂತೇಳಿ ಕೊಟ್ಟಿದ್ದಾರೆ. ಫೇಸ್ ವ್ಯಾಲ್ಯೂ ಡಿಸ್ಕೌಂಟ್ ಏನು ಕೊಡಲಿಲ್ಲ. ಸೊ ಸಿಂಪಲ್ ಫಾರ್ಮುಲಾ, KP ಫಾರ್ಮುಲಾ ಹಾಕಿ ವಿಲ್ ಅಸ್ಯೂಮ್ ದಟ್ ಫೇಸ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಇಸ್ ₹100 ಅಂತೇಳಿ ಅಸಂಪ್ಷನ್ ಮಾಡಿ. ಫಸ್ಟ್ ಒನ್ 8.5% preference shares assume face value of preference share is 100. So formula KP is equal to D divided by P into 100. ಇದು ಅಂತ ಹೇಳಲಿಲ್ಲ ನಿಮಗೆ, ಅದರಿಂದ ನಾವು ಇರ್ರಿಡೀಮೇಬಲ್ ಅಂತೇಳಿ ಕನ್ಸಿಡರ್ ಮಾಡುವ. ಸೊ ಡಿವಿಡೆಂಡ್ ಎಷ್ಟಾಗ್ತದೆ? 8.5% ಅಂದ್ರೆ ಡಿವಿಡೆಂಡ್ ಇಸ್ 8.5 ಓನ್ಲಿ into 100 divided by 100, 8.5%. ಡಿಸ್ಕೌಂಟ್ ಮತ್ತು ಪ್ರೀಮಿಯಂ ಮತ್ತು ಇಶ್ಯೂ ಎಕ್ಸ್ಪೆನ್ಸ್ ಏನು ಕೊಡಲಿಲ್ಲ. ಸೊ ಕಾಸ್ಟ್ ಇಸ್ ಕಾಸ್ಟ್ at which the company pays the dividend. ಅದೇ ಆಗಿರ್ತದೆ. ಆಮೇಲೆ ಎರಡನೇದು ಪರ್ಪೇಚುವಲ್ ಇರ್ರಿಡೀಮೇಬಲ್ ಬಾಂಡ್ ಸೋಲ್ಡ್ ಅಟ್ ಪಾರ್. ಇರ್ರಿಡೀಮೇಬಲ್ ಗೆ
in formula KD is equal to I into 1 minus T divided by 100 into 100. Face value 100. ಖಾಲಿ I into 1 minus ಟ್ಯಾಕ್ಸ್ ಮಾಡಿದ್ರು ಸಾಕಾಗ್ತದೆ. ಓಕೆ, ಕಾಸ್ಟ್ ಆಫ್ ಬಾಂಡ್ ಎರಡನೇದು. Cost of bond sold at par, compound rate of interest being 7%. KD is equal to istay ಮಾಡಿ I into 1 minus tax. I is to 7% interest, 7 rupees ಅಂತ consider ಮಾಡು. 1 minus 0.5 tax. So cost will become 3.5%. Cost 3.5% ಆಗ್ತದೆ. 7 ರೂಪಾಯಿ ಇಂಟ್ರೆಸ್ಟ್ ಇದೆ, 50% ಇದ್ರೆ 3.5% ಆಗುತ್ತೆ. ಅಥವಾ ನೀವು ಹಾಗೆ ಸಹ ಮಾಡ್ಬೋದು, ಇಂಟು 100 ಡಿವೈಡೆಡ್ ಬೈ 100 ಮಾಡಿ ಸೇಮ್. ಮೂರನೇದು ಯಾವುದು? ಥರ್ಡ್ ಒನ್. ಇಲ್ಲಿ 10 year 8% rupees 1000 per bond sold at rupees 950 less 4% underwriting commission redeemable at par. So ಇದಕ್ಕೆ ಫಾರ್ಮುಲಾ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ರಿಡೀಮೇಬಲ್ ಆದ ಕಾರಣ ನಾವು ಫಾರ್ಮುಲಾ ಹಾಕ್ತೇವೆ. ಏನ್ ಫಾರ್ಮುಲಾ? ರಿಡೀಮೇಬಲ್ ಬಾಂಡ್ ಅಥವಾ ರಿಡೀಮೇಬಲ್ ಡೆಟ್. ಫಾರ್ಮುಲಾ ಏನು? KD is equal to KB equal to I into 1 minus tax plus R minus P divided by 10 whole divided by R plus P divided by 2 into 100. ಸರಿಯಾ? ಇದು ಫಾರ್ಮುಲಾ. ಇಲ್ಲಿ I ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು. I is equal to 1000 ಪರ್ ಬಾಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ? 1000 ಇಂಟು ಎಷ್ಟದು? 8%. 8% ಅದು. ಸೊ rupees 80 ಆಗ್ತದೆ ಇಂಟ್ರೆಸ್ಟ್. ಓಕೆನಾ? ಟ್ಯಾಕ್ಸ್ ಎಷ್ಟು? ಸೇಮ್ 50%, 0.5. ಆರ್ ಎಷ್ಟು? ಆರ್ ಕೊಟ್ಟಿದ್ದಾರೆ ರಿಡೀಮೇಬಲ್ ಎಟ್ ಪಾರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ರಿಡೀಮೇಬಲ್ ಎಟ್ ಪಾರ್ ಆದ ಕಾರಣ ಆರ್ ಇಸ್ 1000. ನೋ ರಿಡಂಪ್ಷನ್ ಪ್ರೀಮಿಯಂ. ಈ ಎಷ್ಟು? 950 ಇಶ್ಯೂ ಮಾಡ್ತಾರೆ. ಸರಿಯಾ? ಮೈನಸ್ ಅಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ ಇದೆ. ಎಷ್ಟದು? 1000 into 4%. ಸರಿಯಾ? ಲೆಸ್ 4% ಅಂಡರ್ ರೈಟಿಂಗ್ ಕಮಿಷನ್. 4% ಅಂಡರ್ ರೈಟಿಂಗ್ ಕಮಿಷನ್. ಏನು ಹೇಳಿದ್ರೆ ಫೇಸ್ ವ್ಯಾಲ್ಯೂ ಮೇಲೆ ತಗೊಳ್ಬೇಕು. ಇಶ್ಯೂ ಪ್ರೈಸಿನ ಮೇಲೆ ಹೇಳಿದ್ರೆ ಮಾತ್ರ ಇಶ್ಯೂ ಪ್ರೈಸಿನ ಮೇಲೆ ತಗೊಳ್ತೀವಿ. ಇಶ್ಯೂ ಪ್ರೈಸಿನ ಮೇಲೆ ಹೇಗೆ ಮಾಡ್ತಿದ್ರಿ? 950 ಮೈನಸ್ 4% ಮಾಡ್ತಿದ್ರಿ ಡೈರೆಕ್ಟ್. ಇಲ್ಲಿ ಏನ್ ಹೇಳಲಿಲ್ಲ. ಏನ್ ಹೇಳಿದ್ರೆ ಫೇಸ್ ವ್ಯಾಲ್ಯೂನ ಮೇಲೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. 1000ಗೆ 4% ಅಂದ್ರೆ ಎಷ್ಟಾಗ್ತದೆ? 40 rupees ಆಗ್ತದೆ. ಸೊ 950 minus 40, P is 910. ಓಕೆನಾ? 10 ಎಷ್ಟು? ನಂಬರ್ ಆಫ್ ಇಯರ್ಸ್ 10. ಸರಿಯಾ? N is 10. 10 year 8% ಬಾಂಡ್. ಈಗ ಇದನ್ನೆಲ್ಲ ನಾವು ಈಚೆ ಫಾರ್ಮುಲಾಕ್ಕೆ ಹಾಕುವ. KD is equal to 80 into 1 minus 0.5 plus 1000 minus 910 divided by 10 whole divided by 1000 plus 910 divided by 2 into 100. 80 into 0.5 ಅಂದ್ರೆ 40. ಸರಿಯಾ? ಪ್ಲಸ್ 1000 ಮೈನಸ್
910 ಅಂದ್ರೆ 90 divided by 10 9. Okay. ಆಮೇಲೆ 1000 plus 910 1910 divided by 2 1910 955 continue here 49 divided by 955 into 100 5.13%. It comes to 5.13%. 5.13% ಬರ್ತದೆ. Okay. ಮೂರು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. 12 ಮಾರ್ಕ್ಗೆ ಕೇಳಿದ ಪ್ರಾಬ್ಲಮ್ ಇದು. ಆಮೇಲೆ 4ನೇದು ಯಾವ್ದು ಕೇಳಿದ್ದಾರೆ? 4th one. A preference share sold at rupees 100 with 9% dividend and redemption price is 110 if the company redeems it in 5 years. Redeemable preference shares ಇದೆ. So ಇದಕ್ಕೆ ಕೂಡ in formula 4. 4th one, cost of redeemable preference shares. KP is equal to D plus ಇಲ್ಲಿ I into 1 minus tax ಬದಲಿಗೆ D ಬರ್ತದೆ. ಮತ್ತೆಲ್ಲ ಸೇಮ್ ಇರ್ತದೆ. R minus P divided by N all divided by R plus P divided by 2 into 100. So what is D here? 100 into 9%, 9 rupees. So R is to 110 ಅಂತ ಕೊಟ್ಟಿದ್ದಾರೆ. ಸರಿಯಾ? R is sold 100, redemption price 110. Okay, redemption price is 110. P sold at rupees 100 ಅಂತ ಕೊಟ್ಟಿದ್ದಾರೆ. And 5 years ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಶ್ಯೂ ಪ್ರೈಸ್ ಗೆ ಡಿಸ್ಕೌಂಟ್ ಏನು ಕೊಡ್ಲಿಲ್ಲ, ಇಶ್ಯೂ ಎಕ್ಸ್ಪೆನ್ಸ್ ಏನು ಕೊಡ್ಲಿಲ್ಲ. ಸೊ 100 ಇದೆ, 100 ತಗೊಳ್ಳೋಣ. ಸೊ ಈಗ ಅದನ್ನ ಫಾರ್ಮುಲಾಕ್ಕೆ ಹಾಕಿ ಡಿವಿಡೆಂಡ್ 9 ಪ್ಲಸ್ 110 minus 100 divided by 5 whole divided by 110 plus 100 divided by 2 into 100 9 plus 110 ಅಲ್ಲಿ 100 ತೆಗೆದ್ರೆ 10 ನೋಡುತ್ತೆ. 10 divided by 5 ಅಂತ ಹೇಳಿದ್ರೆ 2 ಇಲ್ಲಿ 210 divided by 2 ಅಂದ್ರೆ 105 plus 100 sorry into 100. 11 divided by 105 into 100 it comes to 11 divided by 105 into 100 10.476 ಬರ್ತದೆ. 10.48 ಮಾಡಿ 10.48%. ಇನ್ನು ಲಾಸ್ಟ್ ಇದು ನಂಬರ್ 5 ಒಂದು ಇಕ್ವಿಟಿ ಶೇರ್ ಇದಿದೆ. ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಡಿವಿಡೆಂಡ್ ಗ್ರೋತ್ ಮೆಥಡ್ ಅಲ್ಲಿ ನಂಬರ್ 5 ಕಾಸ್ಟ್ ಆಫ್ equity shares in formula KE is equal to D
divided by P into 100 plus growth. Growth ಇದ್ದ ಕಾರಣ plus growth ಮಾಡ್ತೇನೆ. Common shares selling at market price of rupees 100 ಕೊಟ್ಟಿದ್ದಾರೆ. Current dividend 9 ಕೊಟ್ಟಿದ್ದಾರೆ. Expected growth rate 8% ಕೊಟ್ಟಿದ್ದಾರೆ. So ಅದನ್ನು ನಾವು ಮಾಡುವ. Dividend ಅವರೇ ಕೊಟ್ಟಿದ್ದಾರೆ ಎಷ್ಟು ಅಂತೇಳಿ. So KE is equal to 9. Market price 100 ಅಂತೇಳಿ ಕೊಟ್ಟಿದ್ದಾರೆ into 100 plus growth is 8%. 9 divided by 100 into 100 ಮಾಡುವಾಗ ನಿಮಗೆ ಸಿಗ್ತದೆ 9 plus 8 17%. 17% is the cost of equity shares. Cost of equity share is 17%. Okay. ಹೀಗೆ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಇರ್ರಿಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದು, ಇರ್ರಿಡಿಮೇಬಲ್ ಬಾಂಡ್ ಕ್ಯಾಲ್ಕುಲೇಟ್ ಮಾಡಿದ್ದು, ಆಮೇಲೆ ರಿಡೀಮೇಬಲ್ ಬಾಂಡ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಡಿವಿಡೆಂಡ್ ಗ್ರೋತ್ ಮೆಥಡ್ ಅಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಎಕ್ಸಾಮಿಗೆ ಕೇಳಿದ್ರೆ ಎರಡು 4 6 ಇದಕ್ಕೆ 3 ಮಾರ್ಕ್ ಕೊಡ್ಬೋದು. ಈ ಟೈಪ್ ಇದು ಕೇಳಿದೆ. 12 ಮಾರ್ಕ್ಸ್ ಕೇಳಿದ್ದಾರೆ. ಸೊ be careful while working out. We'll continue in the next session. Thank you.